ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನು ವಿಶೇಷವಾಗಿ ಇವತ್ತು ನಾಳೆ ದಿನ ವೈಕುಂಠ ಏಕಾದಶಿಯಲ್ಲಿ ನಾವು ಶ್ರೀ ವಿಷ್ಣು ಹಾಗೆ ಮಹಾಲಕ್ಷ್ಮಿಯು ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ನೆಲೆಸೋದಕ್ಕೆ ನಾವು ಏನನ್ನು ಮಾಡಬೇಕು ಅನ್ನೋದನ್ನ ವಿಶೇಷವಾಗಿ ಸರಳವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಂತ ಅಂದರೆ ಸ್ನೇಹಿತರೆ, ವಿಶೇಷವಾಗಿ ನಾಳೆ ಯಾವ ಯಾವ ವಿಷ್ಣು ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಕಟ್ಟಿರ್ತಾರೋ ಅಂದರೆ ಉತ್ತರಾಭಿಮುಖವಾಗಿ ಅರಕೆ ಕಟ್ಟೋ ಅಂತ ಉಂಡಿನ ಕಟ್ಟಿರ್ತಾರೆ. ವಿಶೇಷವಾಗಿ ನಾಳೆ ಯಾವುದೇ ವಿಷ್ಣು ದೇವಸ್ಥಾನದಲ್ಲಿರ್ಬೋದು ವಿಶೇಷವಾದ ಉಂಡಿಗಳನ್ನು ಕಟ್ಟಿರ್ತಾರೆ. ಅಂಥ ಉಂಡಿಗೆ ನೀವು ಸಂಕಲ್ಪಪೂರ್ವಕವಾಗಿ ಅರಕೆಯ ರೂಪದಲ್ಲಿ ಮುಡುಪನ್ನು ಕಟ್ಟಿ ನೀವು ಹಾಕೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಆ ಮುಡುಪು ಅನ್ನೋದನ್ನ ಅಲ್ಲಿ ವೈಕುಂಠ ಏಕಾದಶಿ ದಿನ ಯಾರು ಉಂಡಿನ ಕಟ್ಟಿರ್ತಾರೋ ಆ ಉಂಡಿಯ ಕೆಳಗಡೆ ಲಕ್ಷ್ಮಿ ಕೂಡ ವಾಸಿಸ್ತಾ ಇರ್ತಾಳೆ. ಅಂತಹ ಲಕ್ಷ್ಮಿ ಸಮೇತ ನಮ್ಮ ಮನೆಗೆ ಮಹಾಲಕ್ಷ್ಮಿ ನಮ್ಮ ಬೇಡಿಕೆಗಳನ್ನು ನಾವು ಹೇಳಿದಾಗ ಆ ಬೇಡಿಕೆಗಳ ಸಮೇತ ನಮಗೆ ವಿಷ್ಣುವಿನ ಅನುಗ್ರಹ ಆಗೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಅದರಲ್ಲೂ ನಾಳೆ ಉತ್ತರಾಭಿಮುಖವಾಗಿ ತಾಯಿ ಮಹಾಲಕ್ಷ್ಮಿ ವಿಷ್ಣು ಇಬ್ಬರೂ ಕೂತಿರೋದ್ರಿಂದ ನಮ್ಮ ಮನೆಗೆ ಹಣ ಅನ್ನೋದು ಅಭಿವೃದ್ಧಿ ಆಗಬೇಕು. ಉತ್ತರೆ ಅಂದರೆ ಯಾವಾಗಲೂ ಉತ್ತರ ದಿಕ್ಕದಲ್ಲಿ ಅಭಿವೃದ್ಧಿ ಆಗುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾವು ನಾಳೆ ದಿನ ನಾನು ಹೇಳ್ಕೊಡುವಂಥ ಪುಟ್ಟು ಅನುಷ್ಠಾನನ ಅಥವಾ ಪುಟ್ಟು ಮುಡುಪನ್ನ ಕಟ್ಟಿ. ಯಾಕಂದರೆ ನಾಳೆ ನೀವು ಕಟ್ಟೋಂಥ ಮುಡುಪು ನಿಮ್ಮ ಜೀವನದಲ್ಲಿ ನಿಮ್ಮ ಬಡತನ ಏನಾದರೂ ಇದ್ದರೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಯಾವುದೇ ಕೆಲಸ ಕಾರ್ಯಗಳು ನಿಂತೋಗಿರೋಂಥದ್ದು ಕೆಲಸ ಕಾರ್ಯಗಳು ಪ್ರಗತಿ ಆಗುತ್ತೆ. ಹಣದ ವ್ಯವಸ್ಥೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಸೇರ್ತಾ ಹೋಗೋದಕ್ಕೆ ತುಂಬಾ ಸಹಾಯ ಮಾಡಿಕೊಡುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ಹೇಳ್ಕೊಡ್ತಿದ್ದೀನಿ. ನಾಳೆ ಬ್ರಹ್ಮ ಮುಹೂರ್ತದಲ್ಲಿ ನೀವು ಎಲ್ಲ ರೆಡಿ ಮಾಡಿಕೊಂಡು ದರ್ಶನಕ್ಕೆ ಹೋಗುವಾಗ ಆ ಉಂಡಿಗೆ ನೀವು ಹಾಕಬೇಕಾಗುತ್ತೆ. ಏನೇನು ಹಾಕಬೇಕು ಅಂದರೆ, ಒಂದು ವೈಟ್ ಬಟ್ಟೆನ ತಗೊಂಡು ಅದಕ್ಕೆ ಅಪ್ಪಟ ಅರಿಶಿಣದಿಂದ ಅದನ್ನು ಹಚ್ಚಿ ಅದರ ಒಳಗಡೆ ನೀವು 11 ರೂಪಾಯಿ ನಾಣ್ಯಗಳನ್ನು ಹಾಕಬೇಕಾಗುತ್ತೆ. 11 ರೂಪಾಯಿ ಜೊತೆಗೆ 11 ತುಳಸಿ ದಳಗಳನ್ನು ಹಾಕಬೇಕಾಗುತ್ತೆ. ಅದರ ಜೊತೆಗೆ ವಿಶೇಷವಾಗಿ 11 ಏಲಕ್ಕಿ ಕಾಯಿಗಳನ್ನು ಹಾಕಬೇಕಾಗುತ್ತೆ. 11 ಬಟ್ಟಲ ಅಡಿಕೆಗಳನ್ನು ಹಾಕಬೇಕಾಗುತ್ತೆ. 11 ಕಮಲದ ಬೀಜಗಳನ್ನು ಹಾಕಬೇಕಾಗುತ್ತೆ. 11 ಕವಡೆಗಳನ್ನು ನೀವು ಹಾಕಬೇಕಾಗುತ್ತೆ. 11 ಲವಂಗದ ಪೀಸ್ಗಳನ್ನು ನೀವು ಹಾಕಬೇಕಾಗುತ್ತೆ. 11 ಜಾಕಾಯಿನ ನೀವು ಹಾಕಬೇಕಾಗುತ್ತೆ. ಇಷ್ಟನ್ನು ನೀವು ಹಾಕ್ಬಿಟ್ಟು ಶ್ರೀಫಲ ಅಂತ ಸಿಗುತ್ತೆ. 11 ಶ್ರೀಫಲಗಳನ್ನು ನೀವು ಅವೆಲ್ಲನೂ ಸೇರಿಸ್ಬಿಟ್ಟು ಒಂದು ಮುಡುಪು ಥರ ನೀವು ಗಂಟನ್ನು ಕಟ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಪಚ್ಚಕರ್ಪೂರನ ನೀವು ಹಾಕ್ಕೊಂಡು ಮನೆಯಲ್ಲಿ ನೀವು ಹೋಗೋದಕ್ಕಿಂತ ಮುಂಚೆ ನಿಮಗೆ ಯಾವ ಥರದ ಸಮಸ್ಯೆ ಇದೆ, ನಿಮಗೆ ಏನು ಆಗಬೇಕು, ಯಾವ ಉದ್ದೇಶಕ್ಕೆ ನೀವು ಮುಡುಪನ್ನ ಕಟ್ಟಿ ದೇವ್ರ ಹತ್ರ ಬೇಡ್ಕೊತಿದ್ದೀರಾ, ಸಂತಾನ ಇರ್ಬೋದು, ಮದುವೆ ಇರ್ಬೋದು, ಜಾಬ್ ಇರ್ಬೋದು, ಆರೋಗ್ಯ ಇರ್ಬೋದು, ಅಥವಾ ಮೃತ್ಯು ಕಂಟಕಗಳಿರ್ಬೋದು, ಜಾಬ್ ಪ್ರಮೋಷನ್ ಇರ್ಬೋದು, ಕೋರ್ಟು ಕಚೇರಿ ಕೆಲಸಗಳಿರ್ಬೋದು, ಒಡವೆಗಳನ್ನು ಅಡ ಇಟ್ಟಿದ್ರೆ ಅದನ್ನು ಬಿಡಿಸ್ಕೊಳ್ಳೋ ಅಂಥದ್ದು ದುಡ್ಡಿಗೆ ವ್ಯವಸ್ಥೆ ಆಗೋವಂಥದ್ದು ಇರ್ಬೋದು, ಅಥವಾ ಲೋನ್ಗಳನ್ನ ತೀರಿಸೋವಂಥದ್ದು ಇರ್ಬೋದು, ಅಥವಾ ನಿಮಗೆ ಸಾಲದ ಸಮಸ್ಯೆಗಳಿರ್ಬೋದು, ಆರೋಗ್ಯದ ಸಮಸ್ಯೆಗಳಿರ್ಬೋದು, ಎಂಥದ್ದೇ ಸಮಸ್ಯೆಗಳಿದ್ರೂ ಅದನ್ನು ನೀವು ಮುಡುಪನ್ನ ಕೈಯಲ್ಲಿ ಇಟ್ಕೊಂಡು ಅದರಲ್ಲೂ ಉತ್ತರ ದಿಕ್ಕದಲ್ಲಿ ಪ್ರವೇಶ ದ್ವಾರ ಮಾಡುವಾಗ ನೀವು ನಿಮ್ಮ ಹೆಸರು, ಸಂಕಲ್ಪ, ನಕ್ಷತ್ರ, ಗೋತ್ರ ಎಲ್ಲನೂ ಪ್ರಾರ್ಥನೆ ಮಾಡಿಕೊಂಡು ಗಣಪತಿಗೆ ಮೊದಲು ಪ್ರಾರ್ಥನೆ ಮಾಡಿಕೊಂಡು ಇಷ್ಟ ದೇವರಿಗೆ ನೀವು ಪ್ರಾರ್ಥನೆ ಮಾಡಿಕೊಂಡು ನೀವು ಆ ಮುಡುಪನ್ನ ಕಟ್ಟಿ ಅದನ್ನು ನೀವು ಆ ಉಂಡೆ ಇರುತ್ತಲ್ಲ ಆ ಉಂಡೆ ಒಳಗಡೆ ನೀವು ನಾಳೆ ದಿನ ಹಾಕಿ ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಅಕಸ್ಮಾತ್ ನಿಮಗೆ ಅಷ್ಟು ವಸ್ತುಗಳನ್ನು ಕೊಂಡ್ಕೊಳ್ಳೋಕ್ಕಾಗಲಿಲ್ಲ ಅನ್ನೋರು ಸರಳವಾಗೂ ನೀವು ಏನು ಮಾಡ್ಕೊಬೋದು ಅಂದರೆ, ಅದೇ ವೈಟ್ ಬಟ್ಟೆಗೆ ಅರಿಶಿಣ ಮಾಡಿಕೊಂಡು ಅದ್ರ ಒಳಗಡೆ ಕೊನೆ ಪಕ್ಷ ಏನಿಲ್ಲ ಅಂದ್ರೂ 11 ಬಟ್ಟಲ ಅಡಿಕೆನ, 11 ತುಳಸಿ ದಳ, 11 ಕಾಯಿನ್ಗಳು,
ಅದ್ರ ಜೊತೆಗೆ 11 ಏಲಕ್ಕಿ ಕಾಯಿಗಳು, 11 ಲವಂಗ ಅಥವಾ 11 ಕಮಲದ ಬೀಜಗಳನ್ನಾದರೂ ಹಾಕಿ ನೀವು ಖಂಡಿತವಾಗ್ಲೂ ನೀವು 10 ರೂಪಾಯಿ ಕೊಟ್ಟರೆ ಸಾಕು. ಕಮಲದ ಬೀಜಗಳು ಬೇಕಾದಷ್ಟು ಸಿಗುತ್ತೆ. ಇವತ್ತೇ ನೀವು ಕೊಂಡ್ಕೊಳ್ಳಿ. 10 ರೂಪಾಯಿ ಕೊಟ್ಟರೆ ನಿಮಗೆ ಒಂದು 11-20 ತನಕ ನಿಮಗೆ ಕಮಲದ ಬೀಜಗಳು ಸಿಗುತ್ತೆ. ಇಷ್ಟನ್ನಾದರೂ ನೀವು ಕಟ್ಟಿ ನಾಳೆ ದಿನ ವಿಶೇಷವಾಗಿ ಆ ಉಂಡೆಗೆ ನೀವು ಮುಡುಪನ್ನ ಕಟ್ಟಿ ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿ ದಾರಿದ್ರ್ಯತನ ಅನ್ನೋದು ಖಂಡಿತವಾಗ್ಲೂ ಬರೋದಿಲ್ಲ. ನೀವು ನಂಬಿಕೆ ಇಟ್ಟು ಈ ವರ್ಷ ನೀವು ಮಾಡ್ಕೊಂಡು ನೋಡಿ, ನಿಮಗೆ ಯಾವುದೋ ಒಂದು ರೂಪದಲ್ಲಿ 10 ರೂಪಾಯಿ ಖರ್ಚಾದರೆ ಇನ್ನು 20 ರೂಪಾಯಿಯು ಯಾವುದೋ ಒಂದು ರೂಪದಲ್ಲಿ ನಿಮಗೆ ವ್ಯವಸ್ಥೆ ಆಗ್ತಿರುತ್ತೆ. ದುಡ್ಡು ಹೆಂಗೋ ಬಂದ್ಬಿಡುತ್ತೆ ಅಂತಲ್ಲ, ನೀವು ಕಷ್ಟಪಟ್ಟು ಮಾಡಿದಂಥ ಕೆಲಸಕ್ಕೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಗೊತ್ತಿಲ್ಲದಿದ್ದಂಗೆ ನಿಮಗೆ ಸಂಬಳ ಜಾಸ್ತಿ ಆಗ್ಬೋದು, ಅಥವಾ ನಿಮಗೆ ಯಾರಾದರೂ ಕೊಡ್ಬೋದು, ನೀವು ನಿಮಗೆ ಗೊತ್ತಿಲ್ಲದಿದ್ದಂಗೆ ಯಾರಾದರೂ ಸಹಾಯ ಮಾಡ್ಬೋದು, ಅಥವಾ ನಿಮಗೆ ಒಳ್ಳೆ ಉದ್ಯೋಗ ಸಿಗ್ಬೋದು, ಅಥವಾ ನಿಮಗೆ ಗೊತ್ತಿಲ್ಲದಿದ್ದಂಗೆ ಯಾವುದೋ ಒಂದು ರೂಪದಲ್ಲಿ ಯಾರೋ ವ್ಯಕ್ತಿಗಳು ನಿಮಗೆ ಸಹಾಯ ಮಾಡೋವಂಥ ವ್ಯವಸ್ಥೆ ದುಡ್ಡು ಕಾಸಿಗೆ ನಿಮಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಖಂಡಿತವಾಗ್ಲೂ ಇದ್ರ ಉಪಯೋಗನ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಬಲವಂತ ಏನಿಲ್ಲ, ನಿಮಗೆ ಸರಿ ಅನಿಸಿದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ನಾಳೆ ವಿಶೇಷವಾಗಿ ಏಕಾದಶಿ ದಿನಗಳಲ್ಲಿ ನೀವು ನಾಳೆ ದಿನ ಬಡಬಗ್ಗರಿಗೆ ನಿಮ್ಮ ಕೈಯಲ್ಲಿ ಆಗುವಂಥದ್ದು ಯಾವುದಾದ್ರೂ ಒಂದು ದಾನದ ವ್ಯವಸ್ಥೆನ ಮಾಡಿ. ನಿಮಗೆ ಯಾವುದು ದಾನ ಮಾಡಬೇಕು ಅನಿಸುತ್ತೋ ಅದನ್ನು ಖಂಡಿತವಾಗ್ಲೂ ಮಾಡಿ. ಊಟ ದಾನ ಮಾಡಿ. ಅದರಲ್ಲೂ ಏಕಾದಶಿ ದಿನಗಳಲ್ಲಿ, ಅಮಾವಾಸ್ಯೆ ದಿನಗಳಲ್ಲಿ, ಹುಣ್ಣಿಮೆ ದಿನಗಳಲ್ಲಿ ವಿಶೇಷವಾಗಿ ನೀವು ನೀರನ್ನು ದಾನವಾಗಿ ಕೊಡೋದ್ರಿಂದ, ಅಂದರೆ ಯಾರಾದರೂ ಭಕ್ತಾದಿಗಳು ಅಲ್ಲಿ ಕ್ಯೂವಲ್ಲಿ ನಿಂತಿರೋ ಅಂಥವ್ರಿಗೆ ನೀರಿನ ವ್ಯವಸ್ಥೆಗಳನ್ನು ನೀವು ಕೊಟ್ಟಂಥದ್ದನ್ನು ಮಾಡಿದೆ ಆದರೆ ಅದು ನಿಮಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ. ನೀವು ಯಾವುದಾದ್ರೂ ಒಂದು ಕೆಲಸಗಳಲ್ಲಿ ನಿರಂತರವಾಗಿ ಸೋಲನ್ನು ಅನುಭವಿಸ್ತಾ ಇದ್ದರೆ ಆ ಸೋಲುಗಳೆಲ್ಲ ಹೋಗಿ ನಿಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಕೀರ್ತಿ ಬೇಕು ಅಂದರೆ ಏಕಾದಶಿ ದಿನಗಳಲ್ಲಿ ನೀರನ್ನು ಮತ್ತು ಆಹಾರನ ಯಾರು ದಾನ ಮಾಡ್ತಾರೋ ಅವ್ರಿಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ. ಅದರಲ್ಲೂ ಅವರ ಇಷ್ಟಾರ್ಥಗಳು ಎಷ್ಟೋ ದಿನದಿಂದ ನಿಂತೋಗಿರೋಂಥ ಇಷ್ಟಾರ್ಥಗಳೆಲ್ಲ ನೆರವೇರೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಸರಿ ಅನಿಸಿದ್ರೆ ಮಾತ್ರ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.